ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಅಧಿದೇವತೆ ಶ್ರೀ ಹಾಸನಾಂಬ ದೇವಿ ದರ್ಶನೋತ್ಸವ. ಇದುವರೆಗೂ 23 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಮಾಹಿತಿ ನೀಡಿದ ಡಿಸಿ ಕೆಎಸ್ ಲತಾಕುಮಾರಿ. ಜಮೀನಿಗೆ ಹೋಗಲು ರಸ್ತೆ ಬಂದ್, ಶಾಮೀಲಾಗಿರುವ ಸರ್ವೆ ಅಧಿಕಾರಿಗಳು ಆರೋಪಿಸಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದ ರೈತ. ಹಾಸನ ಪೊಲೀಸ್ ಹುತಾತ್ಮರ ದಿನಾಚರಣೆ. ಪೊಲೀಸರ ಸೇವೆ ಸಮಾಜದ ಜೀವನಾಡಿ. ಪೊಲೀಸ್ ಸೇವೆ ಶ್ಲಾಘಿಸಿದ ಗಣ್ಯರು. ಹಾಸನಾಂಬೆ ದೇವಿ ದರ್ಶನಕ್ಕೆ ಇದುವರೆಗೂ 23 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸಿ ತಾಯಿ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದುವರೆಗೂ ನಡೆದ ಹಾಸನಾಂಬ ಜಾತ್ರಾ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. 1,300ರ ವಿಶೇಷ ದರ್ಶನ ಜೊತೆಗೆ ಲಾಡು ಪ್ರಸಾದ ಮಾರಾಟದ ಮೂಲಕ ಸುಮಾರು 20 ಕೋಟಿ ರೂಪಾಯಿ ಅಂದಾಜು ಆದಾಯ ಬಂದಿದೆ ಎಂದು ತಿಳಿಸಿದ್ದಾರೆ. ಇಂದು ಬೆಳಗ್ಗೆಯಿಂದ ಭಕ್ತರ ಸಂಖ್ಯೆ ಹೋಲಿಕೆಯಲ್ಲಿ ಕಡಿಮೆ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ 68,000ಕ್ಕೂ ಹೆಚ್ಚು ಭಕ್ತರು ದೇವಿಯ ದರ್ಶನ ಪಡೆದಿದ್ದಾರೆ. ಭಕ್ತರ ಸಂಖ್ಯೆಯ ಹೆಚ್ಚಳದ ಹಿನ್ನೆಲೆ ನಿನ್ನೆ ಪ್ರೋಟೋಕಾಲ್ ಬಂದ್ ಮಾಡಲಾಯಿತು. ಇದನ್ನು ಮೊದಲೇ ಘೋಷಿಸಿದ್ದೆವು ಎಂದರು. ಅಕ್ಟೋಬರ್ 21 ಮತ್ತು 22ರ ಭಕ್ತರ ಸಂಖ್ಯೆಯನ್ನು ಗಮನಿಸಿದರೆ ಪ್ರೋಟೋಕಾಲ್ ವ್ಯವಸ್ಥೆ ಇರಬಹುದಿತ್ತು. ಆದರೂ ಕೆಲವು ಗಣ್ಯರು ಹಾಗೂ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ. ಅವರಿಗೆ ಪಾಸ್ ಮತ್ತು ₹1,000 ಟಿಕೆಟ್ ಮೂಲಕ ದರ್ಶನದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಡಿಸಿ ಅವರು ಮುಂದಿನ ವೇಳಾಪಟ್ಟಿಯ ಕುರಿತು ಮಾಹಿತಿ ನೀಡುತ್ತಾ, ಅಕ್ಟೋಬರ್ 21ರ ರಾತ್ರಿ 9 ಗಂಟೆಗೆ ಗರ್ಭಗುಡಿ ಬಾಗಿಲು ಪೂಜೆಗಾಗಿ ಮುಚ್ಚಲಾಗುತ್ತದೆ. ಅಕ್ಟೋಬರ್ 22ರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ನಿರಂತರ ಸಾರ್ವಜನಿಕ ದರ್ಶನ ಇರುತ್ತದೆ. ನಂತರ ರಾತ್ರಿ 7ರಿಂದ ಮಧ್ಯರಾತ್ರಿ 12ರವರೆಗೆ ಗರ್ಭಗುಡಿ ಮುಚ್ಚಲಾಗುತ್ತದೆ ಎಂದರು. ಅಕ್ಟೋಬರ್ 22ರ ರಾತ್ರಿ 12ರಿಂದ ಗುರುವಾರ ಬೆಳಗ್ಗೆ 5 ಗಂಟೆವರೆಗೂ ದೇವಾಲಯದ ಸುತ್ತಲಿನ ಪ್ರದೇಶದಲ್ಲಿರುವ ಭಕ್ತರಿಗೆ ದರ್ಶನ ವ್ಯವಸ್ಥೆ ಇರುತ್ತದೆ. ಆದರೆ ಗುರುವಾರ ಬೆಳಗ್ಗೆ 5 ಗಂಟೆಯಿಂದ ಸಾರ್ವಜನಿಕ ದರ್ಶನ ಸಂಪೂರ್ಣ ನಿಲ್ಲಿಸಲಾಗುತ್ತದೆ. ಬಳಿಕ ಶಾಸ್ತ್ರೋಕ್ತ ವಿಧಿಯಲ್ಲಿ ಗರ್ಭಗುಡಿ ಬಾಗಿಲು ಮುಚ್ಚಲಾಗುತ್ತದೆ ಎಂದು ವಿವರಿಸಿದರು. ಇಡೀ ಜಾತ್ರಾ ಮಹೋತ್ಸವ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಯಶಸ್ವಿಯಾಗಿ ನಡೆದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಕೆಳವರ್ಗದ ಕಾರ್ಮಿಕರು ಶ್ರಮಪಟ್ಟು ದುಡಿದ ಪರಿಣಾಮ ಇದು ಸಾಧ್ಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಕ್ಟೋಬರ್ 22ರಂದು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ, ಕೆಂಡೋತ್ಸವ ಮತ್ತು ರಥೋತ್ಸವ ಭಕ್ತರ ನಡುವೆ ನಡೆಯಲಿದೆ ಎಂದು ಡಿಸಿ ತಿಳಿಸಿದ್ದಾರೆ. ಹೆಚ್ಐ ನ್ಯೂಸ್, ಹಾಸನ್. ಜಮೀನಿಗೆ ಹೋಗಲು ರಸ್ತೆಯನ್ನು ಅಡ್ಡಗಟ್ಟಿ ಕೇಳಲು ಹೋದರೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಕಾನೂನುಬದ್ಧವಾಗಿ ಹೋರಾಡಲು ಸರ್ವೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ರೈತರೊಬ್ಬರು ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಕೆರೆಕಟ್ಟೆಹಳ್ಳಿ ಗ್ರಾಮದ ನಾಗರತ್ನ ಮಾಕೋಂ ವೀರೇಗೌಡರ ಪುತ್ರ ಗುರುಮೂರ್ತಿ ಅವರು ನಮಗೆ ನ್ಯಾಯ ಸಿಗದಿದ್ರೆ ಕಂದಾಯ ಇಲಾಖೆ ಮುಂದೆ ವಿಷ ಸೇವಿಸುವುದಾಗಿ ಪ್ರತಿಭಟನೆ ನಡೆಸಿದರು. ಬೇಲೂರು ತಾಲೂಕಿನ ಕೆರೆಕಟ್ಟೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 98, 99 ಹಾಗೂ 65ರಲ್ಲಿ ಗಾಡಿ ಜಾಡು ನಕಾಶೆ ರಸ್ತೆ ಇದ್ರೂ ಕೆಲ ಬಲಾಢ್ಯರು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದು ಸುಮಾರು 40ರಿಂದ 50 ರೈತ ಕುಟುಂಬದವರಿಗೆ ತಿರುಗಾಡಲು ರಸ್ತೆ ಇಲ್ಲದೆ ತಮ್ಮ ಜಾನುವಾರುಗಳೊಂದಿಗೆ ತಮ್ಮ ಜಮೀನಿಗೆ ಹೋಗದ ಸ್ಥಿತಿ ಉಂಟಾಗಿದೆ. ಅದನ್ನು ಕೇಳಲು ಹೋದರೆ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಾರೆ. ಈಗಾಗಲೇ ಸುಮಾರು 5-6 ಬಾರಿ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇನ್ನು ಸರ್ವೆ ಇಲಾಖೆಯಲ್ಲಿ ಭಾರೀ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದ್ದು, ಇಲ್ಲಿಯ ರಾಮಕೃಷ್ಣ ಅವರಿಗೆ ದಂಡಾಧಿಕಾರಿಗಳು ಜಾಗ ಪರಿಶೀಲಿಸಿ ಸಂಪೂರ್ಣ ಮಾಹಿತಿ ನೀಡುವಂತೆ, ಒತ್ತುವರಿದಾರರಿಗೆ ನೋಟಿಸ್ ನೀಡುವಂತೆ ಎಚ್ಚರಿಕೆ ನೀಡಿದ್ರೂ ಇದರ ಬಗ್ಗೆ ರಾಮಕೃಷ್ಣ ಅವರು ತಲೆಕೆಡಿಸಿಕೊಳ್ಳದೆ ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ. ಪ್ರತಿ ಬಾರಿ ಇಲ್ಲಿಗೆ ಬಂದಾಗ ಬರೀ ಭರವಸೆ ನೀಡಿ ನಮ್ಮನ್ನ ಸಾಗು ಹಾಕುತ್ತಿದ್ದಾರೆ. ಒತ್ತುವರಿದಾರರು ಬಲಾಢ್ಯರಾಗಿರೋದ್ರಿಂದ ಈ ಅಧಿಕಾರಿಗಳು ಶಾಮೀಲಾಗಿ ತೊಂದರೆ ಕೊಡುತ್ತಿದ್ದು, ಇದರಿಂದ ಮನನೊಂದು ನಮಗೆ ನ್ಯಾಯ ಸಿಗದಿದ್ರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳೋದು ಒಂದೇ ದಾರಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆದೇಶ್ ಮಾತನಾಡಿ, ಒಬ್ಬ ಮಾಜಿ ಶಾಸಕರ ಗ್ರಾಮದಲ್ಲಿ ಒಬ್ಬ ಬಡ ರೈತನಿಗೆ ಇಷ್ಟು ತೊಂದರೆಯಾಗುತ್ತಿದೆಯೆಂದರೆ ಇನ್ನು ಉಳಿದವರ ಕಥೆ ಏನು? ರೈತರ ಸಮಸ್ಯೆಗಳು ಒಂದಲ್ಲ ಒಂದು ಆಗುತ್ತಿದ್ರೂ ಕಂದಾಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಪ್ರತಿನಿತ್ಯ ರೈತರ ಸಮಸ್ಯೆಗಳನ್ನು ಆಲಿಸುವುದನ್ನ ಬಿಟ್ಟು ದೇವಸ್ಥಾನ ಬಾಗಿಲು ಕಾಯಲು ಹೋಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಇನ್ನು ಸರ್ವೆ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು, ಇದರ ಬಗ್ಗೆ ಕೂಡಲೇ ಶಾಸಕರು ಇಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹೆಚ್ಐ ನ್ಯೂಸ್, ಬೇಲೂರು. ಎಷ್ಟು ವೈಫಲ್ಯ ಆಗಿದೆ. ಇವ್ರ ಹತ್ರ ಅಧಿಕಾರ ಇಲ್ವಾ? ಇಲ್ಲ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ವಾ? ಇಲ್ಲ ರಾಜಕಾರಣಿಗಳ ಒತ್ತಡ ಇದೆಯಾ? ರಾಜಕಾರಣಿಗಳ ಒತ್ತಡವೇ ಇದ್ರೆ ಇವ್ರು ಏನಕ್ಕೆ ಬೇಕು ಕೆಲಸಗಳಿಗೆ? ಇವ್ರ ಅಧಿಕಾರಿಗಳು ಏನಕ್ಕೋಸ್ಕರ ಕೆಲಸ ಮಾಡ್ಬೇಕಾಗಾದ್ರೆ? ರಾಜಕಾರಣಿಗಳ ಒತ್ತಡ ಇದ್ರೆ ಈಗ ರೈತರು ಏನ್ ಬೆಳೀತಾರೆ? ಗದ್ದೆ, ಹೊಲ, ಜಮೀನುಗಳಲ್ಲಿ ಏನ್ ಬೆಳೀತಾರೆ? ಏನಾದ್ರು ಚಿನ್ನ, ಬೇರೆ ಇನ್ನೊಂದೇನಾದ್ರು ಬೆಳೀಲಿಕ್ಕಾಗುತ್ತಾ? ಜೋಳ, ಭತ್ತ ಅಂತ ಜಾಗಕ್ಕೆ ಹೋಗಕ್ಕೆ ದಾರಿ ಕಟ್ಟಿದ್ರೆ ಏನ್ ಮಾಡಕ್ಕೆ ಪ್ರಯೋಜನ? ಹಾಗೆ ರಾಜ್ಯ ಸರ್ಕಾರ ಹೇಳಿದೆ, ರೈತಂಗೆ ಹೋಗ್ತಕ್ಕಂಥ ದಾರಿಯನ್ನ ಕಟ್ಟಬಾರ್ದು ಅಂತ ರಾಜ್ಯ ಸರ್ಕಾರ ಸುತ್ತೋಲನೆ ಹೊರಡಿಸಿದೆ. ಈಗ ಒಂದು ವರ್ಷದಲ್ಲಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ. ಯಾರಿಗಾದ್ರೂ ಹಂಗೇನಾದ್ರೆ FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ರೆ ಇವೆಲ್ಲ ಪೊಲೀಸ್ ಸೇವೆ ಇಲ್ಲದಿದ್ದರೆ ಸಮಾಜದಲ್ಲಿ ಏನಾಗುತ್ತದೆ ಎಂಬುದನ್ನು ಯೋಚಿಸಿ ನೋಡಬೇಕು. ಪೊಲೀಸರು ನಮ್ಮ ರಕ್ಷಕರಾಗಿದ್ದಾರೆ. ಅವರ ಸೇವೆ ಅಮೂಲ್ಯ. ಯಾವುದೇ ಸಂದರ್ಭದಲ್ಲಿಯೂ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗಬಾರದೆಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಧೈರ್ಯ ತುಂಬಿದರು.
ಹಾಸನ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಂಗಳವಾರ ಬೆಳಗ್ಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾಗಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಯಾವುದೇ ದೇವಾಲಯದ ಉತ್ಸವವಾಗಲಿ ಸಾರ್ವಜನಿಕ ಕಾರ್ಯಕ್ರಮವಾಗಲಿ ಜನಸಾಗರವನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಪೊಲೀಸರಿಗೆ ನೈತಿಕತೆ ಇದೆ, ಅವರಿಗೆ ನಾವು ಸಹಕಾರ ನೀಡಬೇಕು. ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪೊಲೀಸರು ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅವರು ಕ್ಷಣ ಮಾತ್ರ ಸುಮ್ಮನಾದರೆ ಸಮಾಜವೇ ಅಸ್ಥಿರವಾಗುತ್ತದೆ ಎಂದರು. ಪೊಲೀಸ್ ಇಲಾಖೆಯ ಒಂದು ಅಮೂಲ್ಯ ಸೇವೆಯನ್ನ ನಾವುಗಳೆಲ್ಲ ಸ್ಮರಿಸಬೇಕು. ಪೊಲೀಸರು ತಮ್ಮ ಒಳ್ಳೆ ಸೇವೆಯನ್ನ ಮುಂದುವರೆಸಿ ಯಾವುದೇ ಕ್ಷಣದಲ್ಲೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬೇಡಿ ಎಂದು ಧೈರ್ಯ ತುಂಬಿದ್ರು. ಕಾರ್ಯಕ್ರಮದ ಅಧ್ಯಕ್ಷೆಯಾಗಿ ಪಾಲ್ಗೊಂಡ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಮಾತನಾಡಿ, ಸೇವೆ ಮಾಡುವಾಗ ಹುತಾತ್ಮರಾದ ಪೊಲೀಸರ ಸ್ಮರಣಾರ್ಥ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಈ ದಿನಾಚರಣೆ ಆಚರಿಸಲಾಗುತ್ತದೆ. ಕಳೆದ ಒಂದು ವರ್ಷದಲ್ಲಿ ದೇಶಾದ್ಯಂತ 191 ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ. ಅವರ ಕುಟುಂಬಗಳು ಅನುಭವಿಸುತ್ತಿರುವ ನೋವು ಅಳತೆಗೂ ಮೀರಿದೆ. ಪೊಲೀಸರಿಗೆ ಅವರದೇ ಭದ್ರತೆ ಇರಬೇಕಲ್ಲವೇ ಎಂಬ ಪ್ರಶ್ನೆ ಸದಾ ಎದುರಾಗುತ್ತದೆ. ಅವರು 24 ಗಂಟೆ ಕರ್ತವ್ಯದಲ್ಲಿರುತ್ತಾರೆ. ಅವರ ಸೇವಾ ಭದ್ರತೆಗೂ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಎಂದರು. ನಮ್ಮನ್ನ ಕಾಪಾಡುವಂತಹ ಮತ್ತು ನಮ್ಮನ್ನ ಕಾಯುವಂತಹ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳ ಕರ್ತವ್ಯದ ಸೇವಾ ಭದ್ರತೆ ಬಗ್ಗೆ ಹೆಚ್ಚಿನ ಅಗತ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಮೊಹಮ್ಮದ್ ಸುಜೀತಾ ಮಾತನಾಡಿ, ಕರ್ತವ್ಯದ ವೇಳೆ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಪ್ರತಿ ವರ್ಷ ಈ ದಿನ ಗೌರವ ಸಲ್ಲಿಸುತ್ತೇವೆ. ಇದು ಅವರ ತ್ಯಾಗಕ್ಕೆ ನಮನ ಎಂದರು. ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಹುತಾತ್ಮ ಸ್ಮಾರಕದಲ್ಲಿ ಪುಷ್ಪಗುಚ್ಛ ಸಮರ್ಪಣೆ ಮಾಡಿ ಸ್ಮರಣಾರ್ಥವಾಗಿ 3 ಬಾರಿ ಗುಂಡು ಹಾರಿಸಲಾಯಿತು. ಹುತಾತ್ಮರ ಪಟ್ಟಿ ಓದಿದ ನಂತರ ಪೊಲೀಸ್ ಧ್ವಜವನ್ನ ಅರ್ಧಕ್ಕೆ ಇಳಿಸಿ ಇಬ್ಬನಿ ಮೌನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಸೇರಿದಂತೆ ಇಲಾಖೆಯ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಜನಪ್ರತಿನಿಧಿಗಳು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಅಷ್ಟೊಂದು ಜನ ಲಕ್ಷಾದಿ ಗಟ್ಟಲೆ ಬರ್ತಕ್ಕಂತಹ ಜನವನ್ನ ನಿಯಂತ್ರಣ ಮಾಡಬೇಕು. ಅದು ಎಷ್ಟು? ಅಲ್ಲಿಗೆ 5 ಲಕ್ಷ ಜನ ಇದ್ರೆ ಇಲ್ಲಿ 50,000 ಇರಲ್ಲ, ಬರೀ 5,000, ಅದಕ್ಕೆ 2,000. ಅಷ್ಟು ಜನ ಸಂಖ್ಯೆ, ಅಷ್ಟು ಜನವನ್ನ ನಿಯಂತ್ರಿಸಬೇಕು. ಮತ್ತೆ ಎಲ್ಲರೂ ಕೊನೆಗೆ ಬ್ಲೇಮ್ ಮಾಡೋದು ಒಬ್ಬರಿಗೆ, ಪೊಲೀಸರಿಗೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಇನ್ನೂ ಮಾರಲ್ ಒಂದು ನೈತಿಕತೆ ಸಪೋರ್ಟನ್ನು ನಾವೆಲ್ಲರೂ ಕೊಡಬೇಕಾಗ್ತದೆ. ಹಾಗೆ ಹೇಳಬೇಕು ಅಂದರೆ ತುಂಬ ಗೌರವ ಮತ್ತು ಒಂದು ಅವಕಾಶ, ಆ ಹುತಾತ್ಮರಿಗೆ ನಾವೆಲ್ಲರೂ ಒಂದು ಗೌರವ ಸಲ್ಲಿಸುವ ಒಂದು ಅವಕಾಶ. ಆದರೂ ಇಂತಹ ಗಂಭೀರ ಸಮಾರಂಭದಲ್ಲಿ ಒಂದು ಸಣ್ಣ ತಮಾಷೆ ವಿಷಯನೂ ಹೇಳ್ತಾನೆ. ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಂದೆ ಓಡಾಡ್ತಾ ಇದ್ದೆ. ನಾನು ಈ ಮಗಳಿಗೆ ಒಂದು ಸಣ್ಣ ಗುಮಾಸ್ತಲಿಗೆ ಕೊಟ್ಟು ಕೆಲಸಕ್ಕೆ ಮದುವೆ ಮಾಡ್ತೇನೆ, ಪೊಲೀಸರಿಗೆ ಕೊಡಲ್ಲ ಅಂತ ಹೇಳಿ ವಿಷಯ. ಯಾಕೆ ಅಂತ ಇಲ್ಲಿ ಚೀನಾ ಪಡೆಗಳಿಂದ ಹುತಾತ್ಮರಾದ, ದಾಳಿಗೊಳಪಟ್ಟು ಹುತಾತ್ಮರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಹುತಾತ್ಮರ ದಿನಾಚರಣೆಯನ್ನು ನಡೆಸುತ್ತಿದ್ದಾರೆ. ಮಾನ್ಯ ಮೊಹಮ್ಮದ್ ಸುಜೀತ್ ಪೊಲೀಸ್ ಅಧೀಕ್ಷಕರು ಓದಿ ಹೇಳಿದಾಗ, ಒಂದು ವರ್ಷಗಳಲ್ಲಿ 191 ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಹುತಾತ್ಮರಾಗಿದ್ದಾರೆ. ಈ ವಿಷಯ ಕೇಳುವಾಗ ನಮಗೆ ಒಂದು ವರದಿ ಅಥವಾ ಒಂದು ವಿಷಯ ಅಂತ ಅನ್ನಿಸ್ಬೋದು. ಆದರೆ ಅವರ ಕುಟುಂಬ ವರ್ಗದವರಿಗೆ ಎಷ್ಟೊಂದು ನೋವುಗಳು, ಆ ಅಗಲುವಿಕೆಯನ್ನು ಅವರು ಹೇಗೆ ಸಹಿಸಿಕೊಳ್ಬಹುದು ಅನ್ನೋದು ಪ್ರಶ್ನೆ ಬಂದಾಗ ಮೂಡುವಂತಹ ಒಂದು ಪ್ರಶ್ನೆ, ಪೊಲೀಸ್ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಭದ್ರತೆ ಇದೆಯಾ ಅನ್ನೋದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈ ವರ್ಷದ ಹಾಸನಾಂಬ ಉತ್ಸವ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸದೆ ದೇವಿ ದರ್ಶನ ಸರಾಗವಾಗಿ ನಡೆದಿರುವುದು ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಸ್ವಯಂ ಸೇವಾ ಸಂಘಟನೆಗಳ ಶ್ರಮದ ಫಲ ಎಂದು ಹಿರಿಯ ನಾಗರಿಕರ ವೇದಿಕೆಯ ಕಾರ್ಯದರ್ಶಿ BK ಮಂಜುನಾಥ್ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿ, ಹಾಸನಾಂಬ ಉತ್ಸವವು ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ ಭಕ್ತರ ಸುರಕ್ಷತೆ, ಸರಾಗ ದರ್ಶನ ಮತ್ತು ಶಿಸ್ತಿನ ಮಾದರಿಯಾಗಿದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಯಾವುದೇ ಅಡಚಣೆ ಇಲ್ಲದೆ ದೇವರ ದರ್ಶನ ಪಡೆದಿದ್ದು, ಹಾಸನಾಂಬ ಉತ್ಸವವು ಹೊಸ ರೀತಿಯ ಆಡಳಿತ ಮತ್ತು ಸಮನ್ವಯಕ್ಕೆ ಸಾಕ್ಷಿಯಾಗಿದೆ ಎಂದರು.
ಹಾಸನಾಂಬ ಉತ್ಸವವು ಹಿಂದೆ ಹಲವಾರು ಬಾರಿ ಸಣ್ಣಪುಟ್ಟ ಅಸಮಾಧಾನ ಘಟನೆಗಳಿಂದ ಸುದ್ದಿಯಾಗುತ್ತಿತ್ತು. ಆದರೆ ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ಸ್ವಯಂ ಸೇವಾ ಸಂಘಟನೆಗಳು ಹಗಲಿರುಳು ಎನ್ನದೆ ಶ್ರಮಪಟ್ಟು ಕಾರ್ಯನಿರ್ವಹಿಸಿದ ಪರಿಣಾಮ ಉತ್ಸವ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಎಂದರು. ಉತ್ಸವದ ಯಶಸ್ಸಿನ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಆಡಳಿತ ಅಧಿಕಾರಿಗಳು ಮತ್ತು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಘಟನೆಗಳ ಮುಖಂಡರು ಸೇರಿದಂತೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಅವರನ್ನ ಪಕ್ಷಾತೀತವಾಗಿ ಸನ್ಮಾನಿಸುವ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಹಮ್ಮಿಕೊಳ್ಳಲಾಗುವುದೆಂದು ಬಿಕೆ ಮಂಜುನಾಥ್ ತಿಳಿಸಿದ್ದಾರೆ. ಈ ವೇಳೆ ಹಿರಿಯ ನಾಗರಿಕರ ವೇದಿಕೆಯ ಬಾಳುಗೋಪಾಲ್ ಮಾತನಾಡಿ, ಅಭಿನಂದನಾ ಕಾರ್ಯಕ್ರಮದ ವೇಳೆ ಜಿಲ್ಲಾಧಿಕಾರಿಗಳಿಗೆ ಕೆಲವು ಸಲಹೆಗಳನ್ನು ಕೂಡ ನೀಡಲಿದ್ದೇವೆ. ಹಿರಿಯ ನಾಗರಿಕರ ವೇದಿಕೆಯು ಹಾಸನಾಂಬ ಉತ್ಸವದ ಯಶಸ್ಸಿನ ಹಿನ್ನೆಲೆಯಲ್ಲಿ ತ್ಯಾಗ, ಶ್ರಮ ಮತ್ತು ವ್ಯವಸ್ಥಾಪಕ ದೃಷ್ಟಿಕೋನವನ್ನು ಗೌರವಿಸಲು ಸನ್ಮಾನ ಕಾರ್ಯಕ್ರಮ ಶೀಘ್ರದಲ್ಲೇ ಆಯೋಜನೆಗೊಳ್ಳುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ನಾಗರಿಕರ ವೇದಿಕೆಯ ಪುಟ್ಟಸ್ವಾಮಿ, ರಂಗೇಗೌಡ, ಕಾಂಗ್ರೆಸ್ ಸೇವಾದಳದ ಗೋಪಾಲೇಗೌಡ, ಮುಬಾಶಿರ್ ಅಹಮದ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಹಾಸನಾಂಬ ದೇವಿಯ ರೂಪ ನಾವೆಲ್ಲ ಹುಟ್ಟದಾಗಿಂದ ಇಲ್ಲಿವರೆಗೂ ದರ್ಶನ ಮಾಡ್ತಾ ಬಂದಿದ್ದೀವಿ. ಕೆಲವು ವರ್ಷ ಬಿಟ್ಟಿರ್ಬೋದು. ಬಹುಶಃ ಈ ದೇವಿ ದರ್ಶನನ ನಾವು 40-50 ವರ್ಷಕ್ಕೂ ಹೆಚ್ಚಿಗೆ ಮಾಡಿದ್ದೀವಿ. ಇಂಥ ಸನ್ನಿವೇಶವನ್ನು ನಾವು ಕಂಡಿರಲಿಲ್ಲ. ಇದೊಂದು ಇತಿಹಾಸ. ಎಲ್ಲ ಪಕ್ಷದವರು ಕೂಡ ತಲೆದೂಗಿದರು ಆಡಳಿತದ ಬಗ್ಗೆ. ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಎಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ರು ಅಂತಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಏನೂ ಗೊಂದಲ ಇಲ್ಲ. ಬಹುಶಃ ವೆಬ್ಸೈಟಲ್ಲಿ ನೋಡಿದರೆ 1.5-2 ಲಕ್ಷ ಜನ ವಿಸಿಟ್ ಮಾಡಿದ್ದನ್ನು ಆ ವೆಬ್ಸೈಟಲ್ಲಿ ನೋಡ್ತಾ ಇದ್ದೀವಿ. ಇಷ್ಟು ಜನ ವಿಸಿಟ್ ಮಾಡಿದ್ದಾರೆ. ಇದೊಂದು ಐತಿಹಾಸಿಕ ನಿರ್ಣಯ ಅಂತ ನಾನಾದರೂ ತಿಳ್ಕೊಂಡು, ಇಷ್ಟೊಂದು ಲಕ್ಷಾಂತರ ಜನ ಭೇಟಿ ಮಾಡಿದಾಗ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಕ್ಯಾತಲಾಪುರ ಗ್ರಾಮದ ಚನ್ನಬಸಪ್ಪ ಶೆಟ್ಟಿ ಎಂಬುವರ ಮಗ ಪುಟ್ಟಸ್ವಾಮಿ ಶೆಟ್ಟಿ ಎಂಬುವರು ಬದುಕಿದ್ರು ಸಹ ಅವರು ಸಾವನ್ನಪ್ಪಿದ್ದಾರೆ ಎಂದು ನಕಲಿ ಮರಣ ಪತ್ರವನ್ನು ನೀಡಿ 21 ಗುಂಟೆ ಅಡಿಕೆ ಜಮೀನನ್ನು ಪಕ್ಕದ ಗ್ರಾಮದವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಜಮೀನು ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ವೃದ್ಧರೊಬ್ಬರು ಕಣ್ಣೀರು ಹಾಕಿದರು. ಪುಟ್ಟಸ್ವಾಮಿ ಶೆಟ್ಟಿ ಎಂಬುವರಿಗೆ ಸರ್ವೆ ನಂಬರ್ 11ರಲ್ಲಿ 53/54ನೇ ಸಾಲಿನಲ್ಲಿ ಪಿತ್ರಾರ್ಜಿತ ಆಸ್ತಿಯು ಎಂಆರ್ ನಂಬರ್ 18ರಲ್ಲಿ 21 ಗುಂಟೆ ಜಮೀನು ಇವರ ಹೆಸರಿನಲ್ಲಿತ್ತು. ಅಂದಿನಿಂದ ನಾವೇ ಜಮೀನನ್ನ ಉಳುಮೆ ಮಾಡಿಕೊಂಡು ಬರುತ್ತಿರುವುದಕ್ಕೆ ನಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು, ಇದಕ್ಕೆ ಸಂಬಂಧಪಟ್ಟ ಪಹಣಿ ಎಲ್ಲ ದಾಖಲಾತಿ ಇದ್ರೂ ಸಹ ನಮ್ಮ ಪಕ್ಕದೂರಿನ ಪೊನ್ನಾದಪುರ ಗ್ರಾಮದ ನಮ್ಮ ಸಂಬಂಧಿಕರಲ್ಲದಿದ್ರೂ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ದಿನಾಂಕ 22/11/2009ರಲ್ಲಿ ಅರಸೀಕೆರೆ ತಾಲೂಕಿನ ಜಾವಕಲ್ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 25/8/2014ರಲ್ಲಿ ನಾನು ಸಾವನ್ನಪ್ಪಿರುವುದಾಗಿ ಗ್ರಾಮ ಪಂಚಾಯಿತಿ ಲೆಕ್ಕಾಧಿಕಾರಿಗಳು ಮತ್ತು ಜನನ ಮರಣ ವೃತ್ತ ರಿಜಿಸ್ಟರ್ ಇವರು ನನ್ನ ಮರಣ ಪತ್ರ ತಂದು ನಾನು ಇವರ ಕುಟುಂಬಸ್ಥ ಎಂದು ಸುಳ್ಳು ದಾಖಲಾತಿ ಸೃಷ್ಟಿಸಿಕೊಂಡು ನನ್ನ ಹೆಸರಿನಲ್ಲಿರುವ 21 ಗುಂಟೆ ಅಡಿಕೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಸಕಲೇಶಪುರ ಮತ್ತು ಬೇಲೂರು ತಾಲೂಕಿನಲ್ಲಿ ಖಾತೆ ಮಾಡಿಸಿಕೊಂಡಿದ್ದಾರೆ. ನನ್ನ ಎಲ್ಲಾ ದಾಖಲಾತಿ ಹಳೇಬೀಡು ನಾಡ ಕಚೇರಿ ಮತ್ತು ಬೇಲೂರು ತಾಲೂಕಿನಲ್ಲಿ ಇದ್ರೂ ಅರಸೀಕೆರೆ ತಾಲೂಕಿನಿಂದ ನನ್ನ ಮರಣ ಪತ್ರ ಇಟ್ಟುಕೊಂಡು ನಾನು ಬದುಕಿರುವಾಗಲೇ ನನ್ನ ಜಮೀನನ್ನ ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ. ಈಗಾಗಲೇ ನಾನು ಸುಮಾರು 3 ವರ್ಷಗಳಿಂದ ನ್ಯಾಯಕ್ಕಾಗಿ ಅಲಿಯುತ್ತಿದ್ರೂ ಯಾರಿಂದಲೂ ನ್ಯಾಯ ಸಿಕ್ಕಿಲ್ಲ. ಈಗಾಗಲೇ 90 ವರ್ಷ ತುಂಬಿದ್ದು ಪ್ರತಿನಿತ್ಯ ನಾನು ಕಚೇರಿಗೆ ಅಲಿಯಲು ಸಾಧ್ಯವಿಲ್ಲ. ದಯಮಾಡಿ ನನಗೆ ನ್ಯಾಯ ದೊರಕಿಸಿಕೊಡಿ. ನನಗೆ ತೊಂದರೆಯಾದರೆ ಇವರೇ ಕಾರಣ ಎಂದು ಕಣ್ಣೀರು ಹಾಕಿದ್ರು. ಬಿಎಸ್ಪಿ ತಾಲೂಕು ಉಸ್ತುವಾರಿ ರಾಜು ಬೆಳ್ಳೊಟ್ಟೆ ಮಾತನಾಡಿ, ಈಗಾಗಲೇ ವಯಸ್ಸಾಗಿರುವ ಇವರು ಬದುಕಿದ್ರೂ ಸಹ ಸಾವನ್ನಪ್ಪಿದ್ದಾರೆ ಎಂದು ನಕಲಿ ಪತ್ರ ನೀಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇದರ ಜೊತೆಯಲ್ಲಿ ಹಣದಾಸೆಗೆ ಯಾರು ಇಂತಹ ವಯಸ್ಸಾದವರ ಜಮೀನನ್ನ ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಬದುಕಿರುವವರನ್ನ ಸಾವನ್ನಪ್ಪಿದ್ದಾರೆ ಎಂದು ಪತ್ರ ನೀಡುತ್ತಾರೆ. ಇದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳಿಲ್ಲದಂತೆ ಮಾಯ ಮಾಡುತ್ತಾರೆ. ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು. HCN ನ್ಯೂಸ್, ಬೇಲೂರು. ಹೇಳಿ. ನಮ್ಮದು ಕ್ಯಾತಲಾಪುರ ಪನ್ನಾತ್ಪುರದ ಒಂದು ಸರ್ವೆ ನಂಬರನ್ನು ಬೇರೆ ಪಾರ್ಟಿ, ನನಗೇನು ಅಣ್ತಮ್ಮಲ್ಲ, ಬೇರೆ ನನ್ನ ಸಂಬಂಧಿಕಲ್ಲ, ಬೇರೆ ಪಾರ್ಟಿ ಸತ್ತಿದ್ದಾನೆ ಅಂತೇಳಿ ಅರಸೀಕೆರೆ ತಾಲೂಕಿನಲ್ಲಿ ಡೆತ್ ಸರ್ಟಿಫಿಕೇಟ್ ತಂದು ಓತಿ ಮೇಲೆ ಖಾತೆ ಮಾಡಿಸಿ HN ರುದ್ರೇಗೌಡ ಅಂತ. ಎಷ್ಟು ಎಕರೆ? 21 ಎಕರೆ ಭಾಗ ಆಯಿತು. ಅಡಿಕೆ ತೋಟ, ಹಾಳದೋಟ ಅಂತ ಬರ್ತಿದ್ದಾನೆ. ಆ 50 ನೀರಲ್ಲಿ ತಗೊಂಡು ನೀವೇನು ಆ ಜಮೀನಿಗೆ? ನಾನೇ ಅಧಿಕಾರಿ. ಖಾತೆದಾರನೇ ನಾನು. ನೀವು ಎಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀರಿ? 53-54 10 ವರ್ಷ ಆಯಿತು ನಾನು ಈ ಕೋರ್ಟ್.
ಹಾಸನಾಂಬೆ ದೇವಿ ದರ್ಶನದ ಸಂದರ್ಭದಲ್ಲಿ ಗೋಲ್ಡನ್ ಪಾಸ್ ಮುದ್ರಿಸಿ ದುರುಪಯೋಗವಾಗಿದ್ದು ಜಾತ್ರೆ ಮುಗಿದ 2 ದಿನಗಳ ನಂತರ ಸತ್ಯಾಂಶವನ್ನು ಸಾಕ್ಷ್ಯ ಸಮೇತ ಹೊರಹಾಕಲಾಗುವುದೆಂದು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸೋಮವಾರ ಮಾತನಾಡಿ ವ್ಯವಸ್ಥೆಯ ಅನಿಯಮತೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಕುರಿತು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ಅವರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಮಾಧ್ಯಮದೊಂದಿಗೆ ಮಾತನಾಡಿ ದೇವಿ ದರ್ಶನ ವ್ಯವಸ್ಥೆ ಶಿಸ್ತಿನ ಮತ್ತು ಕ್ರಮಬದ್ಧ ರೀತಿಯಲ್ಲಿ ನಡೆದರೂ ಪಾಸ್ ಹಂಚಿಕೆ ವಿಚಾರದಲ್ಲಿ ಗಂಭೀರ ಅಕ್ರಮಗಳು ನಡೆದಿವೆ ಎಂದು ದೂರಿದ್ರು. ಹಿಂದಿನ ವರ್ಷಗಳಲ್ಲಿ ಬಳಸುತ್ತಿದ್ದ ವಿಐಪಿ ಮತ್ತು ವಿವಿಐಪಿ ಪಾಸ್ ವ್ಯವಸ್ಥೆಯನ್ನ ಈ ಬಾರಿ ರದ್ದು ಮಾಡಿ ಗೋಲ್ಡನ್ ಪಾಸ್ ಎಂಬ ಹೊಸ ಕ್ರಮವನ್ನು ಪ್ರಯೋಗ ಮಾಡಲಾಗಿದೆ. ಇದಕ್ಕೆ ಆರಂಭದಲ್ಲಿ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ರೂ ಈಗ ಅದೇ ವ್ಯವಸ್ಥೆ ವಿವಾದಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ನೂರಾರು ಹಳ್ಳಿಗಳು ಹಾನಿಗೊಳಗಾಗಿವೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ. ಆದರೆ ಈ ಎಲ್ಲಾ ಸಮಸ್ಯೆಗಳನ್ನು ಕಡೆಗಣಿಸಿ ಅಧಿಕಾರಿಗಳು ಹಾಸನಾಂಬೆ ಉತ್ಸವದಲ್ಲಿ ಪ್ರಸಿದ್ಧಿ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಜನರ ನೋವುಗಳ ಕಡೆ ಗಮನ ಇಲ್ಲ ಎಂದು ಕಿಡಿಕಾರಿದ್ರು. ಗೋಲ್ಡನ್ ಪಾಸ್ ಮುದ್ರಣೆ ಮತ್ತು ವಿತರಣೆ ಕುರಿತು ಗಂಭೀರ ಆರೋಪ ಮಾಡಿ ನನಗೆ ಜಿಲ್ಲಾಧಿಕಾರಿ ಕಚೇರಿಯ ಕೆಲ ನೌಕರರಿಂದ ಪಡೆದ ಅನೌಪಚಾರಿಕ ದಾಖಲೆಗಳ ಪ್ರಕಾರ 20,000 ಪಾಸ್ಗಳನ್ನು ಮುದ್ರಿಸಲಾಗಿದೆ. ಆದರೆ ಎಷ್ಟು ಪಾಸ್ ಮುದ್ರಿಸಲಾಗಿದೆ, ಯಾರಿಗೆ ನೀಡಲಾಗಿದೆ ಎಂಬ ಮಾಹಿತಿ ಜಿಲ್ಲಾಡಳಿತ ನೀಡುತ್ತಿಲ್ಲ. ನಾನು ಆರ್ಟಿಐ ಮೂಲಕ ಕೇಳಿದ್ರೂ ಯಾವುದೇ ಉತ್ತರ ಸಿಕ್ಕಿಲ್ಲ ಎಂದರು. ಈ ಪಾಸ್ ವಿತರಣೆಗಾಗಿ ಮುಜರಾಯಿ ತಹಸೀಲ್ದಾರ್ ಲತಾ ಮತ್ತು ಗ್ರೇಡ್ 2 ತಹಸೀಲ್ದಾರ್ ರಮೇಶ್ ಅವರನ್ನ ನೇಮಿಸಲಾಗಿದೆ. ಇವರಲ್ಲಿ ಒಬ್ಬರ ಕೈಯಲ್ಲಿ 15,000 ಪಾಸ್, ಮತ್ತೊಬ್ಬರ ಕೈಯಲ್ಲಿ 3,000 ಪಾಸ್ ನೀಡಲಾಗಿದೆ. ಒಂದೊಂದು ದಿನಕ್ಕೆ ವಿಭಿನ್ನ ಬಣ್ಣದ ಪಾಸ್ ನೀಡಲಾಗಿದೆ. ಅಕ್ಟೋಬರ್ 15ರಂದು ಮುಖ್ಯಮಂತ್ರಿಗಳು ಹಾಸನ ಪ್ರವಾಸಿ ಮಂದಿರಕ್ಕೆ ಬಂದಾಗ 3,000 ಪಾಸ್ಗಳ ಒಂದು ಬಂಡಲ್ ಅವರಿಗೆ ನೀಡಲಾಗಿದೆ. ಅದು ಯಾರಿಗೆ ಹಂಚಲಾಗಿದೆ ಎಂಬುದರ ಕುರಿತು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದರು. ತಹಸೀಲ್ದಾರನ್ನ ಅವರ ಮೂಲ ಕರ್ತವ್ಯಕ್ಕೆ ಕಳುಹಿಸಿ ದೇವಾಲಯದ ಗೌರವ ಕಾಪಾಡಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. 2,000 ಪಾಸನ್ನು ಒಬ್ಬ ಸಚಿವರಿಗೆ ಕೊಡ್ತಾರೆ, ಇನ್ನು 3,000 ಪಾಸನ್ನು ಮುಖ್ಯಮಂತ್ರಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆ ಹ್ಯಾಂಡ್ ಓವರ್ ಮಾಡಿರೋಂಥ ಪಾಸ್ಗಳು ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಈಗ ಕೊಡ್ತೀವಿ ನಾವು ಮಾಹಿತಿನಲ್ಲಿ. ಇದುವರೆಗೂ ಕೂಡ ಅವರಲ್ಲಿ ಈ ಪಾಸನ್ನು ನಾವು ಇಷ್ಟು ಪ್ರಿಂಟ್ ಮಾಡಿದ್ವಿ, ಇಷ್ಟು ಕೊಟ್ಟಿದ್ವಿ ಅಂತ ಹೇಳಲೇ ಇಲ್ಲ. ಅಲ್ಲಿ ಇದರಲ್ಲಿ ಭಾಳ ಪ್ರಮುಖ ಅಂಶ ಏನು ಅಂತಂದರೆ, ದಯಮಾಡಿ ನಾನು RTL ಆಗ್ತಾ ಇದ್ದೀನಿ, ನನ್ನಲ್ಲಿ ಪ್ರತಿ ಸೆಕೆಂಡ್ ವಿಡಿಯೋ ಬೇಕು ನನಗೆ. ಅದು ಯಾವ್ದು ಹೇಳಿ? ಗೋಲ್ಡನ್ ಪಾಸ್ ಎಂಟ್ರಿ ಇದಾರಲ್ಲ, ಆ ಗೋಲ್ಡನ್ ಪಾಸ್ ಎಂಟ್ರಿಯಲ್ಲಿ ಪ್ರತಿ ಸೆಕೆಂಡ್ ವಿಡಿಯೋ ತೆಗೆಸ್ತೀನಿ. ನನ್ನಲ್ಲಿ 1 ತಿಂಗಳಾಗಲಿ 100 ಜನ ಸ್ಟಾಫ್ ಕೂರಿಸಿ ಪರೀಕ್ಷೆ ಮಾಡಿಸೋದಾಗಲಿ ತೆಗಿತೀನಿ. ನಾವಲ್ಲಿ 35% ವಿತೌಟ್ ಸ್ಕ್ಯಾನು ಪಾಸ್ ಆಗಿದ್ದಾರೆ ಪಾಸ್ಗಳಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಆಡಳಿತ ವತಿಯಿಂದ ನಡೆಯುವ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶಾಸಕರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಕನ್ನಡ ಭಾಷೆಗೆ ಪ್ರಥಮ ಶಿಲಾ ಶಾಸನ ನೀಡಿದ್ದಲ್ಲದೆ ಕಲೆ, ಸಾಹಿತ್ಯ, ನೃತ್ಯ ಸೇರಿದಂತೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅದ್ವಿತೀಯ ಕೊಡುಗೆ ನೀಡಿದ ಬೇಲೂರು ಪಟ್ಟಣದಲ್ಲಿ ನವೆಂಬರ್ 1ರಂದು ನಡೆಯುವ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಬೇಲೂರು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆಯುವ ಕನ್ನಡ ರಾಜ್ಯೋತ್ಸವ ಪೂರ್ವಭಾವಿ ಸಭೆ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಬೆಳಗ್ಗೆ ಹಲ್ಮಿಡಿ ಗ್ರಾಮದಿಂದ ಕನ್ನಡ ಜ್ಯೋತಿಯನ್ನು ತರುವ ಮೂಲಕ ಕಾರ್ಯಕ್ರಮ ಮುಗಿಯುವ ತನಕ ಅಧಿಕಾರಿಗಳು ಹಾಜರಿದ್ದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು. ಪ್ರತಿ ಅಂಗಡಿಗಳು ಮತ್ತು ವೃತ್ತದಲ್ಲಿ ವಿದ್ಯುತ್ ದೀಪಾಲಂಕಾರ ಮತ್ತು ಕನ್ನಡ ಬಾವುಟ ಕಟ್ಟಬೇಕು. ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಗಳು ಮೂಡಿಬರಲಿ. SSLC ಮತ್ತು PUCಯಲ್ಲಿ ಕನ್ನಡದಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಸನ್ಮಾನ ಮತ್ತು ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಅಭಿನಂದನೆ ಹಾಗೂ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಹಕರಿಸಿ ಎಂದರು. ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ನಾಡು ನುಡಿ ಮತ್ತು ಜಲಕ್ಕೆ ಅನ್ಯಾಯವಾದ ಸಂದರ್ಭ ಬೀದಿಗಿಳಿದು ಹೋರಾಟ ಮಾಡುವ ಕನ್ನಡಪರ ಸಂಘಟನೆಗಳನ್ನು ಇಂತಹ ಸಂದರ್ಭದಲ್ಲಿ ಗುರುತಿಸಬೇಕು ಮತ್ತು ಗಣ್ಯರಿಗೆ, ಸನ್ಮಾನಿತರಿಗೆ ಕನ್ನಡ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವ ಸಂಸ್ಕೃತಿ ಬರಲಿ. ವೇದಿಕೆಯಲ್ಲಿನ ಶಿಷ್ಟಾಚಾರ ಪಾಲಿಸುವಂತೆ ತಿಳಿಸಿದ ಅವರು, ಕಳೆದ 2 ವರ್ಷದಿಂದ ಶಾಸಕರ ಅಧ್ಯಕ್ಷತೆಯಲ್ಲಿ ಪಾರದರ್ಶಕವಾಗಿ ಪ್ರಶಸ್ತಿ ನೀಡಿದ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಕನ್ನಡ ರಾಜ್ಯೋತ್ಸವ ನಮ್ಮ ಹಬ್ಬ. ಇಂತಹ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸಬೇಕು, ಇಲ್ಲವಾದರೆ ಕ್ರಮ ಜರುಗಿಸಲಾಗುತ್ತದೆ. ಇದೇ ಅಕ್ಟೋಬರ್ 24ರ ಒಳಗಾಗಿ ಸಾಹಿತ್ಯ, ಕಲೆ, ಕೃಷಿ, ಪತ್ರಿಕಾರಂಗ ಮತ್ತು ಕನ್ನಡಪರ ಹೋರಾಟಗಾರರು ತಮ್ಮ ಪೂರ್ಣ ಮಾಹಿತಿಯುಳ್ಳ ಅರ್ಜಿಯನ್ನು ತಾಲೂಕು ಕಚೇರಿಯಲ್ಲಿ ಸಲ್ಲಿಸಬಹುದು ಎಂದರು. ಕರವೇ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಕರವೇ ಪ್ರತಿ ವರ್ಷದಂತೆ ಹಲ್ಮಿಡಿ ಗ್ರಾಮದಿಂದ ಕನ್ನಡ ಜ್ಯೋತಿಯನ್ನು ಬೇಲೂರಿಗೆ ತರಲಾಗುತ್ತದೆ ಮತ್ತು 100 ಮೀಟರ್ ಕನ್ನಡ ಬಾವುಟ ಪ್ರದರ್ಶನ ಮಾಡಲಾಗುತ್ತದೆ. ಕನ್ನಡ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ ಎಂದು ಮನವಿ ಮಾಡಿದರು.
ಈ ವೇಳೆ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗಮ್ಮ, ಕಸಪ ಅಧ್ಯಕ್ಷ ಮಾನ ಮಂಜೇಗೌಡ, ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ, ಕುರುಬ ಸಮಾಜದ ಮುಖಂಡರಾದ ಬಿಎಲ್ ಧರ್ಮೇಗೌಡ, ಬಿಎಂ ಸಂತೋಷ್, ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷ ರಾಜಣ್ಣ, ಪ್ರಾಂಶುಪಾಲ ಡಾ ಮಹೇಶ್, ಪರ್ವತಯ್ಯ, ತೆಂಡೆಕೆರೆ ರಮೇಶ್, ಚಿಕ್ಕಬ್ಯಾಡಗೆರೆ ಮಂಜುನಾಥ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅರಬಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದು ದಿವಸನೂ ಬೇಲೂರು ತಾಲೂಕಿನ ಕನಕ ಭಕ್ತರು ಒಬ್ಬರು ನಾವೆಲ್ಲ ಭಕ್ತರು, ಆದರೆ ವಿದೇಶಿಗಳು ಒಬ್ಬರು ಬಂದಿಲ್ಲ. ನಾವು ಕನಕ ಜಯಂತಿನ ಇಲ್ಲಿಂದ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಒಬ್ಬರು ಬೇರೆಯವರೆಲ್ಲ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದರು. ಯಾಕೆಂದರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ಕನಕ ಸಿದ್ದರಾಮಯ್ಯನವರು ಇದ್ದಾರೆ ಅಂತಲೇ ಕನಕ ಜಯಂತಿ ಮಾಡೋದು ಬೇಡ ಅಂತ ಒಂದು ಉದ್ದೇಶ ಏನೋ. ಬೇಲೂರೇ ಪ್ರಮುಖವಾಗಿ ಉತ್ಸವ ಮಾಡಬೇಕು. ಯಾಕೆಂದರೆ ಆರೋಪಿಗಳು ಕನಕದಾಸರು ವೈಕುಂಠದಾಸರು ಮನೆಯಲ್ಲಿದ್ದಾರೆ. ಇಲ್ಲಿವರೆಗೂ ಅವರ ಹೆಸರನ್ನು ಮೂರ್ತಿನೇ ಇಲ್ಲ. ಕಳೆದ ಒಂದು ದಿನದಿಂದ ಅನಾವಶ್ಯಕ ರಾಜಕೀಯ ಪ್ರಾರಂಭವಾಗಿರೋದು ಬೇಸರದ ಸಂಗತಿ. ಈ ವೇಳೆ ನಮ್ಮ ಸ್ಥಳೀಯ ಶಾಸಕರು ಮಾಡಿದ ಪ್ರತಿಭಟನೆ ಸರಿಯಲ್ಲ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕುಟುಂಬ ಸಮೇತವಾಗಿ ಹಾಸನಾಂಬೆ ದೇವಿ ದರ್ಶನ ಪಡೆದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ, ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡರು ಅತ್ಯುತ್ತಮ ರೀತಿ ಹಾಸನಾಂಬೆ ಉತ್ಸವದ ಸಿದ್ದತೆಯನ್ನ ಮಾಡಿದ್ದಾರೆ. ಯಾವುದೇ ಅಸೌಕರ್ಯವಾಗದಂತೆ ಭಕ್ತರಿಗೆ ಅವಕಾಶ ಕಲ್ಪಿಸಿದ್ದಾರೆ. ನನಗೂ 100 ಪಾಸ್ ನೀಡಿದ್ರು. ಉಳಿದಂತೆ ನಾನು ಸ್ವತಃ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ಟಿಕೆಟ್ ಪಡೆಯೋ ವ್ಯವಸ್ಥೆ ಮಾಡಿಕೊಂಡೆ ಎಂದರು. ನಿನ್ನೆಯಿಂದ ಯಾಕೋ ಅನಾವಶ್ಯಕ ರಾಜಕೀಯ ಶುರುವಾಗಿರೋದು ವಿಷಾದನೀಯ. ನಮ್ಮ ಸ್ಥಳೀಯ ಶಾಸಕರು ಮಾಡಿದ ಪ್ರತಿಭಟನೆ ಸರಿಯಲ್ಲ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದಾಗ ಎಲ್ಲರೂ ಗೌರವದಿಂದ ವರ್ತಿಸಿದ್ರು. ಯಾರಿಗೂ ಅಗೌರವ ತೋರಿಸಲಿಲ್ಲ. ಹಾಗಿದ್ದಾಗ ಇದೀಗ ಇಂತಹ ಪ್ರತಿಭಟನೆ ನಡೆಸೋದು ಯುಕ್ತಿಯುತವಲ್ಲ ಎಂದು ಪ್ರತಿಕ್ರಿಯಿಸಿದ್ರು. ಶಾಸಕ ಸ್ವರೂಪ್ರಕಾಶ್ ಅವರ ವರ್ತನೆ ಕುರಿತು ಗೋಪಾಲಸ್ವಾಮಿ ಹೇಳಿದ್ರು. ಅವರು ಏತಕ್ಕಾಗಿ ಹೀಗೆ ನಡೆದುಕೊಂಡ್ರು ಗೊತ್ತಿಲ್ಲ. ರೇವಣ್ಣ ಅವರನ್ನ ಬಿಟ್ಟಿಲ್ಲ ಎನ್ನೋ ನೋವಿನಿಂದ ಹೀಗೆ ಮಾಡಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ. ನಮ್ಮ ಸಚಿವ ಕೃಷ್ಣ ಭೈರೇಗೌಡರು ಶ್ರದ್ಧೆಯಿಂದ ಉತ್ತಮ ಕೆಲಸ ಮಾಡಿದ್ದಾರೆ. ಅದಕ್ಕೆ ರಾಜಕೀಯ ಬಣ್ಣ ಹಚ್ಚಬಾರದೆಂದು ಹೇಳಿದ್ರು. ಕೊನೆಯಲ್ಲಿ ಟಾಂಗ್ ಹೊಡೆದ ಗೋಪಾಲಸ್ವಾಮಿ ಹೇಳಿಕೆ ನೀಡಿ, ರೇವಣ್ಣ ಅವರಿಗೆ ಬೇಸರ ಆಗಿದ್ರೆ ಮತ್ತೆ ಅವರನ್ನ ಕರೆದು ವಿಶೇಷ ದರ್ಶನ ಮಾಡಿಸಲಿ. ವಿನಾಕಾರಣ ರಾಜಕೀಯ ಬೇಳೆ ಬೇಯಿಸಲು ಹೋಗಬೇಡಿ. ಹಾಸನಾಂಬೆ ಉತ್ಸವ ದೇವಿಯ ಭಕ್ತರ ನಂಬಿಕೆಯ ಹಬ್ಬ, ರಾಜಕೀಯ ವೇದಿಕೆ ಅಲ್ಲ ಎಂದು ಸ್ಪಷ್ಟ ಸಂದೇಶ ನೀಡಿದ್ರು. HCN ನ್ಯೂಸ್, ಹಾಸನ್. ನಮ್ಮ ದರ್ಶನಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯುತ್ತಮವಾಗಿದೆ. ಶುರುವಿನಲ್ಲಿ ಸ್ವಲ್ಪ ಮುಜುಗರ ಇತ್ತು. ಅದು ಬಿಟ್ಟರೆ ನೀವು ಕೂಡ ಹೆಚ್ಚಿನ ರೀತಿ ನಮ್ಮ ಜಿಲ್ಲೆಯ ಗೌರವವನ್ನು ಕಾಪಾಡ್ತಕ್ಕಂಥದ್ದು, ಉಳಿಸ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಹಾಸನಾಂಬ ದೇವಿಯ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇಡೀ ರಾಜ್ಯ, ರಾಷ್ಟ್ರ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಕನ್ನು ಚೆಲ್ಲಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಒಂದು ಖುಷಿ ವಿಚಾರ. ಯಾಕಂದ್ರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನು ನಮ್ಮ ಜಿಲ್ಲೆ ಇದೆ, ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದ ಕೃಷ್ಣ ಭೈರೇಗೌಡರು ಹಾಸನದಲ್ಲಿ ಸಭೆಗಳನ್ನ ಮಾಡಿ, ಮತ್ತೆ ಬೆಂಗಳೂರಿನಲ್ಲಿ ಎಲ್ಲ ಶಾಸಕರನ್ನು ಕೂಡ ಕರೆದು, ಲೋಕಸಭಾ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭಾ ಸದಸ್ಯರುಗಳನ್ನ ಎಲ್ಲರನ್ನೂ ಕರೆದು ಸಭೆಗಳನ್ನ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲವರಿಗೆ ನೋವುಗಳಾಗಿರ್ತದೆ. ಏನಪ್ಪ ನಾವು ಇಷ್ಟ 50 ಜನ 100 ಜನ. ಈಗ ನಾನು ಅಷ್ಟೇ ಇದೆ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗಲೂ ಇರ್ಬೋದು, ಉಪಮುಖ್ಯಮಂತ್ರಿ, ನಮ್ಮ ಸಚಿವರುಗಳು ಬಂದಾಗ ಕೂಡ ನಾವು ಐದು ಗೌರವ ಕೊಡ್ತಕ್ಕಂಥ ಅವ್ರ ಕೊಟ್ಟಾಗಲಿಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು ನಾವು ಕೂಡ ಈ ಜಿಲ್ಲೆನಲ್ಲಿ ನಡ್ಕೊಂಡಿದ್ದೇವೆ. ನಾನೇ ಕೂಡ ಅವತ್ತು ಶುರು ದಿವಸ ಬಿಟ್ಟರೆ ಇವತ್ತೇ ನಾವು ಕೂಡ ಇಲ್ಲಿ ನಾನು ಕುಟುಂಬ ಬಂದು 4 ಜನ ನಾವು ದರ್ಶನವನ್ನು ನಾವು ಮಾಡಿದ್ದೇವೆ. ಯಾಕಂದರೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲಾಖೆ ವತಿಯಿಂದ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮಸ್ಥರು, ಸ್ವಸಹಾಯ ಸಂಘದ ಮಹಿಳೆಯರು ಹಾಗೂ ಯೋಜನೆ ಸದಸ್ಯರು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಲಾಖೆ ಅಧಿಕಾರಿ ಚಂದ್ರಶೇಖರ್ ಅವರು, ಲಕ್ಷ್ಮೀ ಪೂಜೆ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಆರ್ಥಿಕ ಶಿಸ್ತಿನ, ಸ್ವಾವಲಂಬನೆಯ ಮತ್ತು ಮಹಿಳಾ ಸಬಲೀಕರಣದ ಸಂಕೇತವಾಗಿದೆ. ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಬಲವಾಗುತ್ತಿದ್ದಾರೆ, ತಮ್ಮ ಕುಟುಂಬದ ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸುತ್ತಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆ ಮುಖ್ಯ ಉದ್ದೇಶವೇ ಜನರ ಬದುಕಿನಲ್ಲಿ ಶಾಶ್ವತ ಬದಲಾವಣೆಯನ್ನು ತರುವುದು ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರು ಭಜನೆ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಬ್ಬದ ವಾತಾವರಣ ನಿರ್ಮಿಸಿದ್ರು. ಕೊನೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಸಾದ ವಿತರಿಸಲಾಯಿತು. HCN ನ್ಯೂಸ್, ಬೇಲೂರು. ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಸಲ ಸಾನ್ನಿಧ್ಯ ದೇವರಿಗೆ ಹೊಂದಿಸಿಕೊಳ್ಳುತ್ತಾ, ಪೂಜ್ಯರಾದ ಮಾತೃಶ್ರೀಯಮ್ಮನವರ ಆಶೀರ್ವಾದ ಕೊಡುತ್ತಾ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಳೆದ 43 ವರ್ಷಗಳ ಕೆಲಸ ಮಾಡ್ತಾ ಇದೆ. ನಮ್ಮ ರಾಜ್ಯದ ಸುಮಾರು 247 ತಾಲೂಕುಗಳಲ್ಲಿ ನಮ್ಮ ಜನ ಕಚೇರಿಗಳಿದ್ದಾವೆ. ಸುಮಾರು 1100ಕ್ಕೂ ಮಿಕ್ಕಿದ ಗ್ರಾಮ ಮಟ್ಟದ ಕಚೇರಿಗಳಿದ್ದಾವೆ. ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯದಂತೆ ದಸರಾ ಅಥವಾ ದೀಪಾವಳಿಯ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡೋದೆಲ್ಲ ಯಂತ್ರಗಳನ್ನು ಅದು ಮುಂದಿನ ವರ್ಷದ ನಮ್ಮ ಪ್ರಗತಿಗೆ ಪೂರಕವಾಗಿ ಸುಸ್ತಿರಲಿಕ್ಕೆ ಆಯುಧ ಪೂಜೆ ಅಥವಾ ಕಚೇರಿಯ ಪೂಜೆ ಮಾಡುವ ಕ್ರಮ. ಹಾಗೆ ನಮ್ಮ ಬೇಲೂರಿನ ಕಚೇರಿಯಲ್ಲಿ ನಮ್ಮ ದೀಪಾವಳಿ ಸಂದರ್ಭದಲ್ಲಿ ನಮ್ಮೆಲ್ಲ ಉಪಕರಣಗಳ ಬಗ್ಗೆ ಪೂಜೆ ಮಾಡ್ತೇವೆ. ಈ ಪೂಜೆಯ ಫಲ ಮುಂದಿನ ಒಂದು ಆರ್ಥಿಕ ವರ್ಷದಲ್ಲಿ ನಮ್ಮೆಲ್ಲ ಜನ ಕಚೇರಿಗಳ
ಕಾರ್ಯಕರ್ತರಿಗೆ ಬರುವಂತಹ ದುಷ್ಟ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆಯನ್ನು ಶಾಸಕರು ಮತ್ತು ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರೇಡ್ 2 ತಹಸೀಲ್ದಾರ್ ಸಿ ಸ್ವಾಮಿ ಎಲ್ಲರನ್ನೂ ಸ್ವಾಗತಿಸಿ ಕಳೆದ ಬಾರಿ ನಡೆದಂತಹ ಸಭೆಯ ನಡವಳಿಯನ್ನು ಓದಿ ತಿಳಿಸಿದ್ರು. ಅದರಂತೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ದಿನಾಂಕ 1/11/2025 ನಡೆಯುವ ಕನ್ನಡ ರಾಜ್ಯೋತ್ಸವವನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರು ರೈತ ಬಾಂಧವರೊಡನೆ ಸೇರಿ ಹಾಗೂ ಶಾಲಾ ಮಕ್ಕಳೊಡನೆ ಅದ್ದೂರಿಯಾಗಿ ನಡೆಸಬೇಕಾಗಿರುವುದರಿಂದ ತಾಲೂಕಿನ ಎಲ್ಲ ಇಲಾಖೆಗಳು ಭಾಗವಹಿಸಿ ತಮಗೆ ವಹಿಸುವ ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸಬೇಕಾಗಿ ಮತ್ತು ಎಲ್ಲ ಕಚೇರಿಯ ಎಲ್ಲಾ ಸಿಬ್ಬಂದಿಗಳು ಕೂಡ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಅರ್ಕಲ್ಗೂಡು. ದಲಿತ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿದ ಮಾಜಿ ಸಂಸದ ಉಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೇಲೂರು ಶ್ರೀ ಮಹರ್ಷಿ ವಾಲ್ಮೀಕಿ ಸಂಘದ ವತಿಯಿಂದ ಬೇಲೂರು ಆರಕ್ಷಕ ಠಾಣೆಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮಧುನಾಯಕ್, ಉಮೇಶ್ ಕತ್ತಿ ಅವರು ನಮ್ಮ ಸಮಾಜದ ವಿರುದ್ಧ ಅತ್ಯಂತ ಕೀಳುಮಟ್ಟದ ನಿಂದನಾತ್ಮಕ ಶಬ್ದಗಳನ್ನು ಬಳಸಿದ್ದಾರೆ. ಸಮಾಜದ ಬಗ್ಗೆ ಮಾತನಾಡುವ ಮೊದಲು ಅವರ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅರಿತು ಮಾತನಾಡಬೇಕು. ವಾಲ್ಮೀಕಿ ಸಮಾಜವು ದಶಕಗಳಿಂದಲೂ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಗೌರವಾನ್ವಿತ ಸಮುದಾಯವಾಗಿದೆ. ಇಂತಹ ಮಾತುಗಳು ಸಮಾಜದ ಭಾವನೆಗೆ ಧಕ್ಕೆಯನ್ನು ಉಂಟುಮಾಡುತ್ತದೆ. ಕೂಡಲೇ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕು. ಮಾತನಾಡಿದ್ದು ತಕ್ಷಣ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು. ನಂತರ ಮಾತನಾಡಿದ ತಾಲೂಕು ಉಪಾಧ್ಯಕ್ಷ ಕುಮಾರ್ ನಾಯಕ್, ಉಮೇಶ್ ಕತ್ತಿ ಅವರ ಹೇಳಿಕೆ ನಮ್ಮ ಸಮಾಜದ ಗೌರವಕ್ಕೆ ಹಾನಿ ಉಂಟು ಮಾಡಿದೆ. ಸರ್ಕಾರವು ತಕ್ಷಣ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಸರ್ಕಾರ ನಿರ್ಲಕ್ಷ್ಯ ತೋರಿದರೆ ರಾಜ್ಯವ್ಯಾಪಿ ವಾಲ್ಮೀಕಿ ಸಮುದಾಯದವರು ಬೃಹತ್ ಮಟ್ಟದಲ್ಲಿ ಹೋರಾಟ ನಡೆಸುವಲ್ಲಿ ಸಂಶಯವಿಲ್ಲ ಎಂದು ಎಚ್ಚರಿಸಿದರು. ಮನವಿ ಸಲ್ಲಿಸುವ ವೇಳೆ ಸಂಘದ ಮುಖಂಡರಾದ ಲಕ್ಷ್ಮಣ್, ಶಿವಪ್ಪ ನಾಯಕ್, ಪ್ರಕಾಶ್, ನಾಗೇಶ್, ಪುರುಷೋತ್ತಮ್ ಹಾಗೂ ವಾಲ್ಮೀಕಿ ಸಮಾಜದ ಅನೇಕ ಸದಸ್ಯರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಮಧುನಾಯಕ ಅಂತೇಳಿ ತಾಲೂಕು ಅಧ್ಯಕ್ಷರು, ಹಾಸನ ಜಿಲ್ಲೆ ಬೇಲೂರು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಮಧುನಾಯಕ ಅಂತೇಳಿ ಮಾತಾಡ್ತಿರೋದು. ನಿನ್ನೆ ನಡೆದಂಥ ಅವಹೇಳನಕಾರಿ ಮಾತುಗಳನ್ನು ರಮೇಶ್ ಕತ್ತಿ ಅವರು ನಮ್ಮ ಸಮಾಜದ ಬಗ್ಗೆ ತುಂಬ ಕೀಳಾಗಿ ಮಾತಾಡಿರೋಂಥ ಘಟನೆ ನಡೆದಿದೆ. ಅವರು ಒಂದು ಸಮಾಜದ ಬಗ್ಗೆ ಮಾತಾಡಬೇಕು ಅಂದರೆ ತಿಳ್ಕೊಂಡು ಮಾತಾಡಬೇಕು. ನಮ್ಮ ಸಮಾಜಕ್ಕೆ ಇರೋಂಥ ತುಂಬ ಇತಿಹಾಸ ಇರೋಂಥ ಸಮಾಜ ನಮ್ಮದು. ಅವರು ಅವಹೇಳನಕಾರಿ ಬ್ಯಾಡ್ರು ಸೂಳೆ ಮಕ್ಕಳ ಅನ್ನೋ ಮಾತನ್ನು ಬಳಸಿದರೆ ಅದನ್ನು ಬಳಸಬಾರ್ದಿತ್ತು ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಧಿದೇವತೆ ಶ್ರೀ ಹಾಸನಾಂಬ ದೇವಿ ದರ್ಶನೋತ್ಸವ. ಇದುವರೆಗೂ 23 ಲಕ್ಷಕ್ಕೂ ಅಧಿಕ ಭಕ್ತರು ದೇವಿ ದರ್ಶನ ಪಡೆದಿದ್ದಾರೆ. ಮಾಹಿತಿ ನೀಡಿದ ಡಿಸಿ KS ಲತಾಕುಮಾರಿ. ಜಮೀನಿಗೆ ಹೋಗಲು ರಸ್ತೆ ಬಂದ್, ಶಾಮೀಲಾಗಿರುವ ಸರ್ವೆ ಅಧಿಕಾರಿಗಳು. ಆರೋಪಿಸಿ ವಿಷದ ಬಾಟಲಿ ಹಿಡಿದು ಪ್ರತಿಭಟನೆ ನಡೆಸಿದ ರೈತ. ಹಾಸನ ಪೊಲೀಸ್ ಹುತಾತ್ಮರ ದಿನಾಚರಣೆ. ಪೊಲೀಸರ ಸೇವೆ ಸಮಾಜದ ಜೀವನಾಡಿ. ಪೊಲೀಸ್ ಸೇವೆ ಶ್ಲಾಘಿಸಿದ ಗಣ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.